ನೀರು ಹಾಕಿಲ್ಲ ಹೋಗ್ಬಿಟ್ಟು ನೀರು ಹಾಕಿದ್ರು ಹೋಗ್ತಿಲ್ಲ ಅದು. ಒಂದು ಕ್ಲೀನಾಗಿಲ್ಲ, ಸ್ಮೆಲ್ ಹೊಡಿತಾರೆ ಹೆವಿ. ಸಾಯಂಕಾಲ ಯೂಸ್ ಮಾಡಿದ್ದಾರೆ, ನೀರು ಹಾಕಿಲ್ಲ. ಇವಾಗ ನೀರು ಹಾಕ್ತಾಯಿದ್ದೀನಿ, ನೀರು ಹಾಕಿದ್ರು ಹೋಗ್ತಾಯಿಲ್ಲ ಅದು. ಸೌಂಡ್ ಕೇಳಿಸ್ಕೊಳ್ಳಿ. 5 ಗಂಟೆ ಎಷ್ಟು ಬೇಗ ಹಾಕಿದ್ದೀನಿ ನಂಬಿಟ್ಟು ಹೋಗೋಕ್ಕೆ ಅಂದರೆ ಬೇದಿ ಆಗ್ತಿದೆ. ಸಾಯಂಕಾಲ ಹಾಲು ಕುಡಿದ್ಬಿಟ್ಟು ಮಲಗಿದಾಗಿಂದ ಹೊಟ್ಟೆ ಗುಳು ಅಂತ ಇದು. ಮಧ್ಯರಾತ್ರಿ 12:30 ಎಚ್ಚರ ಆಯಿತು. ಎಚ್ಚರ ಆದಾಗ ಯೂರಿನ್ ಪಾಸ್ ಮಾಡ್ಬಿಟ್ಟು ಮಲ್ಕೊಂಡೆ, ನಿದ್ದೆನೇ ಬಂದಿಲ್ಲ. ಮೊಬೈಲ್ ಆಳು ಮೂಳು ಬ್ರೌಸ್ ಮಾಡ್ಕೊಂಡು ಕೂತಿದ್ದೆ. ಸೊ ಈಗ ಹೊಟ್ಟೆ ಗುಳು ಅಂತಲೇ ಇತ್ತಲ್ಲ, ಒಂದೇ ಸಮ ನಂಬರ್ 2 ಹೋಗೋಣ ಅಂದ್ಕೊಂಡು ಬಂದೆ. ಗಬ್ಬು ವಾಸನೆ ಹೊಡಿತಾ ಇದೆ ತೆಗೆದ್ರೆ. ಸೊ ಇದು ಕತೆ. ಬೇಕಂತ ಎಲ್ಲ ಆರ್ಗನೈಸ್ಡ್. ಬೇದಿ ಮಾತ್ರ ಹಾಕಿದ್ದಾರೆ. ಸೊ ಇದು ಗುಳು ಅಂತ ಇದೆ. ಇದು ನಂಬರ್ 2 ಬಂದರೆ ಇಲ್ಲಿದೆ, ಈ ಕತೆ ಮಾಡಿಟ್ಟಿದ್ದಾರೆ. ಇದು ಟಾಯ್ಲೆಟಿಗೆ ಗಬ್ಬು ವಾಸನೆ ಹೊಡಿತಾ ಇದೆ. ನಮ್ಮ ಡ್ಯಾಡಿ ಎದ್ದು ಅಲ್ಲೇ ಗಾಯಬಾಗೋದ್ರು. ನಮ್ಮ ಅಜ್ಜಿ ಅಲ್ಲಿ ಓಡಾಡ್ತಾವ್ರು. ಯಾಕೆ ಓಡಾಡ್ತಾವ್ರು ಅಂದರೆ ಟಾಯ್ಲೆಟಿಗೆ ಗಬ್ಬು ವಾಸನೆ ಹೊಡಿತಾ ಇದೆ ಅಂತ ಈಚೆ ಬಂದು ಮುಖ ತೊಳಿತಾ ಇದ್ದೀನಿ ನಾನು ಇಲ್ಲಿ. ಅದಕ್ಕೆ ಅವ್ರು ಅಲ್ಲಿ ವಾಕಿಂಗ್ ಮಾಡ್ತಾರೋದು. ಆದರೆ ನಾನು ಮುಂದೆ ಈ ಕಡೆ ಎಲ್ಲಿ ಓಡಾಡ್ತಿಲ್ಲ, ಅಲ್ಲಿ ಮಾತ್ರ ಅಷ್ಟಾಗಿಲ್ದಲ್ಲಿ ಓಡಾಡ್ತದ್ದು. ಅಲ್ಲಿ ಗೊತ್ತಾರದು ಅವರೇ. ಇಷ್ಟು ಬೇಗ ಇದ್ದರು. 7 ಗಂಟೆ ಹಳ್ಳ ಆಡ್ಕೊಂಡು ಮನೆಗಿರ್ತಾರಲ್ಲೇ. 5:15 ಆಗಲಿ ಬಂದು ನಿಂತಿರೋದು. ಏನಕ್ಕೆ ಅಂದರೆ ನಾನು ಇಲ್ಲಿ ಮುಖ ತೊಳಿತಾ ಇದ್ದೀನಿ, ಈಚೆ ಮುಖ ಅಲ್ಲಿ ಹೋಗಿ ಅದು. ಇದೊಂದು ಅಭ್ಯಾಸ. ಗಾಡಿ ಅಲ್ಲೇ ಗಾಯವಾಗೋದ್ರು. ಗಾಡಿ ಎದ್ದು ಹಳೆ ಗಾಯವಾಗೋದ್ರು ಅವರು. ಗೊತ್ತಾಯ್ತು ಅವ್ರಿಗೆ ಇವತ್ತೇನೋ ನಡೆಯುತ್ತೆ ಅಂತ, ಅದಕ್ಕೆ ಎದ್ದು ಬಿಕಾಸ್ ಆಲ್ರೆಡಿ ಇದ್ದಿತ್ತಲ್ಲ, ಏನೋ ಟಾಯ್ಲೆಟೆಲ್ಲ ಹಾಳು ಮಾಡಿಟ್ಟಿದ್ದಾರಲ್ಲ, ಮತ್ತು ಹಾಲು ತಗೊಬಂದಿದ್ದಾರೆ ಅವರೇ. ಸೊ ಹಾಲು ಏನಾರು ಗಲಾಟೆ ಮಾಡ್ತಾರೆ ಬೈತಾನೆ ಅಂತ ಅಂದ್ಬಿಟ್ಟು ಎದ್ದು ಆಗಲೇ ಎಸ್ಕೇಪ್ ಆಗಿರೋರು. 5:15 ಈಗ ಅವರು ಕರೆಕ್ಟಾಗಿ 5:15. ಕೆಲಸ ಮಸ್ತಾಗೈತೆ, ಅದಕ್ಕೆ ಹೊರಟೈತೆ ಎಲ್ಲರೂ ಎದ್ದು ಬೆಳಿಗ್ಗೆ ಅಂತ ಮಾತಾಡ್ತಾವ್ರು. ಅಜ್ಜ ಚಾರ್ಜ್ ಮಾಡೋಂಗಿಲ್ಲ. ಅವ್ರ ಕತೆ ಕೇಳಿಸ್ಕೋಬೇಕು, ರೆಕಾರ್ಡ್ ಮಾಡಬೇಕಲ್ಲ. ಇದು ಅಷ್ಟೇ, ಜಾಗಗಳನ್ನ ಬದಲಾಯಿಸೋದು. ನಾನು ಇಲ್ಲಿಟ್ಟಿರ್ತೀನಲ್ವ, ಇದೆಲ್ಲ ಜಾಗ ಬದಲಾಗಿರುತ್ತೆ. ಇದು ಇಲ್ಲಿಟ್ಟಿದೆ, ಅಲ್ಲಿತ್ತು. ಆಮೇಲೆ ವಾಟ್ರ್ ಬಾಟ್ಲು ಅಷ್ಟೇ. 2 ವಾಟ್ರ್ ಬಾಟ್ಲ್ ಇದೆಯಲ್ಲ, ಫ್ಲಾಸ್ಕ್ 2 ಆ್ಯಕ್ಚುಲಿ ಇಲ್ಲಿಟ್ಟಿದೆ. ನೆನೆ ಬಂದಾಗ ಇಲ್ಲಿ ಬಿದ್ದಿತ್ತು ಇಲ್ಲಿ. ಸೊ ಎಲ್ಲ ಬದಲಾಗಿರುತ್ತೆ. ಒಂದು ಕಡೆ ಇಟ್ಟು ಆದರೆ ಇನ್ನು ಬರೋಷ್ಟೊಳಗೆ ಇನ್ನೊಂದು ಕಡೆ ಜಾಗ ಇರುತ್ತೆ. ಕಾಲು ಕೆರ್ಕೊಂಡು ಜಗಳ ಕಾಯ್ತಾರೆ ಗ್ರೂಪ್. ಕಾಲು ಕೆರ್ಕೊಂಡು ಇಲ್ಲ ಬೈರೋದಿಲ್ಲ, ಎತ್ತಿಲ್ಲ. ಆಗಲೇ ಬಂದು ಆಚೆ ನಿಂತ್ಕೊಂಡು ಸಾಯ್ತಾವ್ರು ಒಂದೇ ಸಮ. ಹೇಳೋ ಅದೇನೋ ಮುಖ ತೊಳೆಯುವಾಗತ್ತಿದ್ದಲ್ಲ, ಮುಖ ತೊಳೆಯುವಾಗ ಅದೇನೋ ಮಾತಾಡ್ತಿದ್ದಲ್ವಾ. ಕಾಫಿ ಇಡೋಕ್ಕೆ ಹಾಲಿಲ್ಲ, ಹಾಲು ತರಬೇಕು. ಇಲ್ಲ ತರಬೇಕು. ಆ್ಯಕ್ಚುಲಿ ಏನೇನಿದೆ ಮುಖ ಒಳಗೆ ತೊಳೆದಲ್ಲ, ಈಚೆ ತೊಳೆದಿದೆ ಅಂತ ಪ್ರಶ್ನೆ ಮಾಡಿದ್ರು. ಈಗ ಪೇಟ್ ಬದಲಿಸ್ತಾರೆ. ಗಾಡಿ ನಂಬರ್ ನೋಡ್ಕೊಳಕ್ಕಾಗಲಿಲ್ಲ. ಅವ್ರು ಹೋಗ್ತಿರೋ ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ, ಹೇಳಬೇಕಾಗಿಲ್ಲ. ಹೆವಿ ಕ್ಲೋಸ್ ಅಪ್ ಗುರು, ಹೆವಿ ಅಂದರೆ ಹೆವಿ ಕ್ಲೋಸ್ ಅಪ್. ಕಿವಿ ಹತ್ರ ಬೇರೆ ಬಂದು ಮಾತಾಡೋದು ಅವನು.
ಮನೇಲಿ ಅಜ್ಜಿ ಕಾಟ ತಡೆಯೋಕ್ಕಾಗದೆ ಬೆಳಗ್ಗೆ ಎದ್ದು ಓಡ್ಬೋಗ್ಬಿಟ್ಟೆ ಗುರು ಈಚೆಗೆ. ಅಯ್ಯೋ ಶಿವನೇ ಅಪ್ಪ, ನಮ್ಮ ತಂದೆ ಡೈಲಾಗಿದೆ ಅಪ್ಪ ಅನ್ನೋದು ನನಗೆ ಬಂದುಬಿಡಿದೆ ಈಗಾಗಲೇ. ಅದು ಹೆವಿ ಕೂಡ ಹೇಳಿಸ್ಬಿಟ್ರು ಗುರು, ಹೆವಿ ಕೂಡ ಅಂದರೆ ಹೆವಿ ಕೂಡ ತಡ್ಕೊಳಕ್ಕಾಗದೆ ಎದ್ದು ಮೊಕ್ಕ ತೊಳ್ಕೊಂಡು ಓಡ್ಬೋಗ್ಬಿಟ್ಟೆ ಅತ್ಲಾಗೆ. ನಂಬರ್ 2 ಜಾಗಕ್ಕೆ ಹೋದ್ರೆ ಗಬ್ಬು ವಾಸನೆ, ಸ್ನಾನದ ಮನೆಗೆ ಹೋದ್ರೆ ಗಬ್ಬು ವಾಸನೆ, ನೀರು ಸ್ಟೋರ್ ಮಾಡಿದ್ದು ಎಲ್ಲ ಖಾಲಿ ಮಾಡಿ ಇಟ್ಟಿದ್ದಾರೆ. ಅಯ್ಯೋ ಪಾತ್ರೆಗಳೆಲ್ಲ ತಂದು ಇಲ್ಲಿ ಕಡೆ ಗುಡ್ಡೆ ಹಾಕಿದ್ದಾರೆ. ಈಗಪ್ಪ ಅವ್ರ ಕತೆಗಳು ಇದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ. ಸುಮ್ಮನೆ ಸೀದಾ ಎದ್ದು ಬರ್ತಾಯಿದ್ದೆ ಅತ್ತಾಗೆ. ಹಂಗೂ ಕತೆ ಶುರು ಮಾಡಿಕೊಂಡ್ರು ಅವರು, ಇವರೇ ಗಾಡೀಲಿ ಬಂದಿದ್ದು. ಹಂಗೂ ಕತೆ ಶುರು ಮಾಡಿಕೊಂಡ್ರು, ಏನೋ ಕಾಫಿ ಕಾಯಿಸುವೆ ಅಂತ ಆಗಲೇ ಪ್ಲೇಟ್ ಬದಲಾಯಿಸ್ಬಿಟ್ರು. ನಾನು ಫಸ್ಟು ಇದಕ್ಕೆ ಹೋದಾಗ ಏನು ಹೇಳೋದು, ಮುಖ ತೊಳಿತಿರ್ಬೇಕಾರೆ ಇಲ್ಲಾಕೆ ಮುಖ ತೊಳಿತೀಯಾ, ಒಳಗೆ ತೊಳೆಯೋದಲ್ವ, ಹಂಗೆ ಹಂಗೆ ಅಬ್ಜೆಕ್ಷನ್ ರೈಸ್ ಮಾಡಿದ್ರು. ನಾನು ಮುಖಕ್ಕೆ ಸೋಪ್ ಹಾಕಿದ್ದೆ. ಸೊ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗೋದೆ, ಮಾತಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಕ್ಯಾಮ್ರಾ ಇಟ್ಕೊಂಡು ಏನೋ ಅಂತ ಕೇಳಿದೆ, ಅದು ಆ್ಯಕ್ಚುಲಿ ರೆಕಾರ್ಡ್ ಆಗಿದೆ. ಆವಾಗ ಕಾಫಿ ಮಾಡಿದೆ ಹಾಗೆ ಹಾಗೆ ಪ್ಲೇಟ್ ಬದಲಾಯಿಸ್ಬಿಟ್ರು. ಯಾಕೆ ಅಷ್ಟು ಮೆತ್ತ ಮಾತಾಡಿ ಇದಕ್ಕಿದ್ದಂಗೆ ಗರ್ಮಾಗಿದ್ದಾರೆ, ಯಾಕೆ ಸ್ಲೋ ಮೋಷನ್ಗೆ ಸಾಫ್ಟ್ ಟೆಂಪೋಗಿ ಬಂದುಬಿಟ್ರು ಅಂದರೆ, ಇದು ಕಿಚನಲ್ಲಿ ಇದ್ದಿದ್ದೆಲ್ಲನ ಪಾತ್ರೆ ತಗೊಬಂದು ಈಚೆಗೆ ಇಲ್ಲಿ ಗುಡ್ಡೆ ಹಾಕಿದ್ರು ಟಾಯ್ಲೆಟ್ಗೆ. ಸೊ ನಾನು ಕಾಫಿ ಮಾಡಬೇಕು ಅಂದರೆ ಈಗ ಅದೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೋಬೇಕು. ಗ್ಲಾಸ್ಗಳಿಂದ ಹಿಡಿದು, ಲೋಟಗಳಿಂದ ಹಿಡಿದು, ಕಾಫಿ ಮಾಡೋ ಕಂಟೈನರು, ಬೋಸಿ ಅದು ಎಲ್ಲ ತಂದು ಈಚೆ ಬಿಸಾಕಿದ್ರು. ಸೊ ನಾವೀಗ ಅದನ್ನು ಕ್ಲೀನ್ ಮಾಡಿ ಎಲ್ಲ ಆಮೇಲೆ ಕಾಫಿ ಮಾಡಬೇಕು. ಸೊ ಅವ್ರುಗಳ ಆಟ ಗೊತ್ತಾಯ್ತು ನನಗೆ, ಕ್ಲೀನ್ ಮಾಡ್ಸೋಕ್ಕೋಸ್ಕರ ಇಷ್ಟು ಆಟ ಆಡ್ತಾಯಿದ್ದಾರಂತೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ಕಾರವಾಗಿ ಮಾತಾಡಿದ್ರು. ಇವತ್ತು ಜಾಸ್ತಿ ಕೆಲಸ ಇದೆ ಅಂತ ಎದ್ದು ಓಡೋಗ್ಬಿಟ್ಟವ್ರೆ, ಹಾಗೆ ಅಂದ್ಕೊಂಡು ಮಾತಾಡಿದ್ರು. ಅದಾಗ ತೈಲಾನೇ ಕೆಲ್ಸಗಳೇ ನೆನಪಡೋಣ ಎದ್ದು ಬರ್ತಾಯಿದೆ. ಸೊ ಇನ್ನು ರೇಗಿದ್ರೆ ಓಡಾಯ್ತವನ ಈಗ ಅಂತ ಅಂದ್ಬಿಟ್ಟು ಆಮೇಲೆ ಮೆತ್ತಿಗೆ ಹೇಳಿದ್ರು ಕಾಫಿ ಎಲ್ಲ ಕ್ಲೀನ್ ಮಾಡಲಿ ಅಂತ. ಓಕೆ ಅವರಂಥ ಬುದ್ಧಿವಂತರನ್ನ ಬೆಳಗ್ಗೆ ಸಾಲ್ಗಟ್ಕೊಂಡು 1000 ಲೆಕ್ಕದಲ್ಲಿ ನೋಡ್ತೀನಿ. ಸರಿ ಆಯ್ತು ಆಗ್ಬಿಟ್ಟು ಅಲ್ಲಿ ಪಾಡ್ದೆ ಶಿಸ್ತಾಗಿ ಬರ್ತಾಯಿದೆ ನನ್ನ ಕಥೆನ ನೋಡ್ಕೊಂಡು. ಈಗೆಲ್ಲರೂ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಕಿವಿಯಾಗಿ ಇಯರ್ಫೋನ್ ಹಾಕ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಆಮೇಲೆ ಕೆಲಸ ಮಾಡ್ತೀನಿ. ಆ ರೇಂಜ್ಗೆ ಕಾಟ ಕೊಟ್ಬಿಟ್ರು ಅವರು. ಈಗ ಅಪ್ಪ ಯಾವ ಮಟ್ಟಕ್ಕೆ ಅಂದರೆ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. 5 ನಿಮಿಷ ಬ್ಯಾಕ್ ಟು ಬ್ಯಾಕ್ ಕಾಟ ಕೊಡ್ತಾರೆ ಗುರು. ಸೊ ಮಾತಾಡ್ತಾರೆ, ಯಾವ್ದಾದ್ರು ಒಂದು ವಿಷಯ ಮಾತಾಡ್ತಾರೆ, ಏನಾದ್ರು ಒಂದು ಟಾಪಿಕ್ ಗುರು. 5 ನಿಮಿಷ ಸುಮ್ಮನೆ ಇರೋಲ್ಲ. ಯಾರ್ದಾರು ಫೋನ್ ಮಾಡಿದವ್ರಂಗೆ ಖಾಲಿ ಬರೀ ಫೋನ್ ಹಿಡ್ಕೊಂಡು ಮಾತಾಡೋದು, ಆಮೇಲೆ ಅಣ್ಣನಿಗೆ ಬೈಯೋದು ಅಥವಾ ನನಗೇನಾದ್ರು ಹೇಳೋದು, ಹಿಂಗೆ ಒಂದಲ್ಲ ಒಂದು ಶಿವನೇ ಅಥವಾ ಹೊರಗಡೆ ಹೋಗಿ ಮಾತಾಡೋದು. ಈಗ ಒಂದಲ್ಲ ಒಂದು ಸ್ಟ್ರಾಟಜೀಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ 5 ನಿಮಿಷ ಬಿಡದೆ ಮಾತಾಡ್ತಿರ್ತಾರೆ. 5 ನಿಮಿಷ ಬಿಡೋದಾಯ್ತು ಅಂದರೆ ಟಾರ್ಚರ್ ಕೊಡ್ತಿರ್ತಾರೆ. ಅಯ್ಯೋಯ್ಯಪ್ಪ ಇಡ್ಲಿ ಅಮ್ಮ ಮತ್ತು ಮುಂಚೆಯಾಗಿರಲಿಲ್ಲ. ಈ ಸರಿ ಮುಂಚೆನೇ ಸೆಪ್ಟೆಂಬರ್ 2019 ನಾನು ಬಂದಿದ್ನಲ್ಲ, ಆವಾಗ 2 ವರ್ಷ ಇಲ್ಲೇ ಇದ್ದೆ. ಅಂದರೆ ಹಿಂಗೆ ಓಡಾಡ್ಕೊಂಡು ಜೀವನ ಮಾಡಿದೆ. ಆವಾಗ ಇಂಥದ್ದೇನೋ ಸಮಸ್ಯೆ ಇರಲಿಲ್ಲ, ಇತ್ತು. ಆದರೆ ಇಷ್ಟೊಂದು ಪೀಕ್ ಲೆವೆಲ್ಗೆ ಇರಲಿಲ್ಲ. ಈಗ ಯಾವ ಮಟ್ಟಿಗೆ ಪೀಕ್ ಲೆವೆಲ್ ಆಗೋಯ್ತು ಅಂದರೆ 3 ಬಿಟ್ಟವ್ರದ್ದು ಏನೋ ನೋಡು, 6 ಬಿಟ್ಟವ್ರದ್ದು ಇನ್ನೇನೋ ನೋಡು ಅಂತ ಗಾದೆ ಐತಲ್ಲ, ಹಂಗೆ ಎಲ್ಲ ಬಿಟ್ಟು ನಿಂತ್ಕೊಬಿಟ್ಟವ್ರೆ ಗುರು. ಅಯ್ಯಪ್ಪ ಸಿಕ್ಕಾಬಟ್ಟೆ ಮಾತಾಡ್ತಾರೆ, ಸಿಕ್ಕಾಬಟ್ಟೆ ಏನಪ್ಪ. ಒಂಚೂರು ಮಾನ ಮರ್ಯಾದೆ ಇಲ್ಲದೆ, ಒಂಚೂರು ಹಂಜಿಕೆ ಹೇಳಿಕೆ ಅಳುಕು ಅನ್ನೋದೇ ಇಲ್ಲದೆ 3 ಬಿಟ್ಟವ್ರಂಗೆ ಎಲ್ಲನೂ ಮಾಡ್ತಾರೆ. ಸಾಕು ಅನ್ಸ್ಬಿಡ್ತಾವ್ರ ಕತೆ. ಎಷ್ಟು ಸಲ ತಪ್ಪು ಮಾಡ್ತೀಯ ನೀನು? ಎಷ್ಟು ಸಲ ತಪ್ಪು ಮಾಡ್ತೀಯ? ನಾನಲ್ಲ, ನಾನು ಅಲ್ಲಿಗೆ ಬಂದಿದ್ದೀನಿ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, 10 ನಿಮಿಷ ನೋಡ್ಕೊಳ್ತೀನಿ ಅಂತ ಇಲ್ದೇರ ಮಾತಾಡ್ತೀಯ ನೀನು? ಇಲ್ದೇರ ಮಾತಾಡ್ತೀಯ? ಎಷ್ಟು ಜನ ಬೇಕು ನಿಮಗೆ? ಇನ್ನೂ ಎಷ್ಟು ಜನ ಬೇಕು? ಹಾಂ, ಕೆಲಸ ಬಿಟ್ಟು ಹೋಗು. ನೀನು ಕೆಲಸ ಮಾಡಬೇಡ ಅಲ್ಲ ಅಂದರೆ ಇಲ್ಲ, ಒಂದು 2-3 ತಿಂಗಳು ನೋಡ್ಕೊತೀನಿ. ಹಾಂ, ಇಲ್ಲ ಇಲ್ಲಿ ಇರ್ಬೇಡ ಹೋಗು ಅಂತ ನನಗೆ ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಪರವಾಗಿ ಥರ ಮಾತಾಡ್ತಾ ಇರೋದು. ಅದು ಶ್ರುತಾ ಬಳ್ಳಾಳ್ ಹೆಂಗೆ ಡಿಮ್ಯಾಂಡ್ ಮಾಡ್ತಾಳೆ ಅಂತ ಅಥವಾ ಹೆಂಗೆ ಎದುರಿಸ್ತಾಳೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಯಾಕೆ ಆದರೆ ನಾನು ಆ ಕಡೆ ಹೋಗಲಿಲ್ಲ. 12:30ಗೆ ಡೆಲಿವರಿ ಇದೆ, ಇನ್ನೂ ಟೈಮ್ಗೆ ಸಿಕ್ಕಾಬಟ್ಟೆ. ಸ್ಟಿಲ್ ಹೇಗಿದ್ರು ಕೂಡ ನಾನು ಆ ಕಡೆಗೆ ಹೋಗಲಿಲ್ಲ. KR ಹಾಸ್ಪಿಟ್ಲ್ ಮುಂಭಾಗಕ್ಕೂ ಹೋಗಲಿಲ್ಲ, ಸುತಾ ಅಂಗಡಿ ಮುಂದೆನೂ ಹೋಗಲಿಲ್ಲ, ಷಣ್ಮುಗಮ್ ಅಂಗಡಿ ಹತ್ರ ಹೋಗಲಿಲ್ಲ, ರಾಜಶೇಖರನ ಅಂಗಡಿ ಹತ್ರ ಹೋಗಲಿಲ್ಲ. ಸೊ ಅರಸ್ ರೋಡ್ಗೆ ಹೋದೆ, ಕೊಟ್ಯಾಕ್ ಬ್ಯಾಂಕ್ ಹತ್ರ ನನ್ನ ಅಕೌಂಟ್ಗೆ ದುಡ್ಡು ಹಾಕ್ಕೊಂಡೆ, ATM-ಇಂದನೇ ಸುಮ್ಮನೆ ಬರ್ತಾ ಇದೆ ವಾಪಸ್ಸು. ಸೊ ಅದಕ್ಕೆ ಅಮ್ಮ ಹತ್ರ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಶ್ರುತಾ ಬಳ್ಳಾಳ್ ಹೆಂಗೆ ಎದುರಿಸ್ತಾಳೆ ನಿನ್ನ ಅಂತ. ಹೋಗೇ ನೋಡಿದ್ರು. C1704 ಗಾಡಿ ಅದು.
ರಾಜಶೇಖರನ ಬಾಲಗುಚ್ಚಿ. ಅಲ್ಲಿ ವಾಟರ್ ಟ್ಯಾಂಕ್ ಹೋಗ್ತಿದೆಯಲ್ಲ ಚಾಮುಂಡೇಶ್ವರಿ ಬೆಟ್ಟದ್ದು, ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಚಾಮುಂಡೇಶ್ವರಿ ಬೆಟ್ಟದ್ದು ನೀರಿನ ಟ್ಯಾಂಕ್ ಹೋಗ್ತಾ ಇರೋದು 24/7 ವಾಟರ್. भैया भी तेरे हाथ से हुआ तो कर रहे नहीं करोगे बोला तो कर दो नहीं करोगे तेरे हाथ से रही हो बोल डाल मुझे क्या किधर को बोल डाल मेरे ले ले निकल तू हाइट क्या बचा मुझे देना मैं ले ले को निकल तू क्या हूँ मैं अब तेरा तब तेरा नदी तक ले खुला बोला दूसरा क्या तो मैं तो ये क्या बोल तो ऐसा मेरा हाथ से होना नहीं गया तुम्हारा हाथ से क्या तू वहाँ पर बोला तो मुझे करोगे आप क्या करने को तू वो भी करना सही ಆ್ಯಕ್ಚುಲಿ ಗಾಡಿ ನಂಬರ್ KA09AA6933 ಅದು ಲಾಸ್ಟ್ ನಂಬರ್ 33 ಇದೆಯಲ್ಲ, ಅದು ಇವಂದು ಯಾರೋ ಅವನ ಹೆಸರು ಷಣ್ಮುಗಮ್ ಮೊಬೈಲ್ ನಂಬರ್ ಲಾಸ್ಟ್ 33 ಎಂಡ್ ಆಗೋದು. ಆಮೇಲೆ ಇದು ಇನ್ನೊಂದೇನಪ್ಪ ಅದು AA ಐಶ್ವರ್ಯ ಅರ್ಜುನ್ ಅಥವಾ ಅಲ್ಲು ಅರ್ಜುನ್ ನಂಬರ್ 11 ಆಗುತ್ತೆ. ಆಮೇಲೆ ಇನ್ನೊಂದೇನು ಹೇಳೋ ಅಂದ್ಕೊಂಡೆ ಮತ್ತೆ ಹೋಯ್ತು. ಒಳಗಡೆ ಕೂತಿರೋದು ಹೆರಿಟೇಜ್ ಹಿರಿಯ ನಾಗರಿಕ ಆಟೋ ಒಳಗಡೆ ನೋಡೋಕೆ ನಮ್ಮ ತಂದೆ ಥರ ಇದ್ದಾನೆ. ಮುಂದೆ ಟೈಟಲ್ ಟೀಮ್ ಇದು. ಆ್ಯಕ್ಚುಲಿ ಅಲ್ಲೊಂದು ಗಲಾಟೆ ನಡೀತಾ ಇದೆ. ಯುವರಾಜ ಫಿಲಿಪ್ಸ್ ಬೋರ್ಡ್ ಇದೆಯಲ್ಲ ಅದು ಕೆಳಗಡೆ ಆಟೋ ಡ್ರೈವರ್ಗಳು ಪ್ಯಾಸೆಂಜರ್ ಜೊತೆ ಗಲಾಟೆ ಮಾಡ್ತಾ ಇರೋದು. ಅದು ಇಲ್ಲಿ ಸಿಟಿ ಕಾರ್ಪೊರೇಷನು ಯೂನಿಫಾರ್ಮ್ ಹಾಕಿ ಓಡಾಡ್ತಾನೆ. ಅಲ್ಲಿ ನನ್ನ ಜೊತೆ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾನಲ್ಲ ಇದ್ದಾನೆ ಇನ್ನೂ ಒಂದಷ್ಟು ಜನ. ಇಲ್ಲ ಜಗ್ಗೇಶ್ದು ಬಾಲಂಗೊಚ್ಚಿ ಟೈಲ್ ಹುಡುಗ ಇದ್ನಲ್ಲೊಬ್ಬ ಅಡುಗೆ ಕೆಲಸ ಮಾಡೋದು ನೋಡೋಕೆ ಜಗ್ಗೇಶ್ ಥರ ಇದ್ದಾನಲ್ಲ ಅವನು ಮತ್ತು ಇನ್ನೊಂದ್ಸರಿ ನನಗೆ ಹೈಬೀಮ್ ಇನ್ನೊಂದ್ಸರಿ ನನಗೆ ಊಟ ತಗೋ ಅಂತ ಹೇಳಿದ್ದು ಊಟದ್ದು ಯಾವುದೋ ಇನ್ಸಿಡೆಂಟ್ ಇದೆ. ಯಾವುದ್ರದಪ್ಪ ಅಂದರೆ ಮೈಸೂರು ಮಹಾನಗರ ಪಾಲಿಕೆ ರಾಮುಗೆ ಬ್ರೇಕ್ ತಗೊಂಡು ಕಳಿಸಿರೋದು JT 7845 ಗಾಡಿ. ಅವನು ಮುಂದೆ ಗಾಡಿ ಓನರ್ ಇದ್ದಾನಲ್ಲ ಇವನು ಯಾರೋ ಅವನ ಹೆಸರು ಜೈನ್ ಕಮ್ಯುನಿಟಿಯವ್ರದ್ದು. ಬಸ್ ಸ್ಟ್ಯಾಂಡ್ ಹತ್ರ ಜೈನ್ ಕಮ್ಯುನಿಟಿಯವರು ಪ್ರತಿ ದಿವಸ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ. ರೋಟಿ ಬ್ಯಾಂಕ್ ಅಂತಲೂ ಇದೆ. ಅದು ಯಾವ ಒಂದು ದಿವಸನೂ ರೋಟಿ ಕೊಟ್ಟಿದ್ದಿಲ್ಲ. 5 ವರ್ಷದಲ್ಲಿ ಒಂದೇ ಒಂದು ದಿನನೂ ರೋಟಿ ಕೊಟ್ಟಿದ್ದು ನಾನಂತೂ ನೋಡಿಲ್ಲ. ಬಾತ್ ಕೊಡೋದು ಕೂಡ ತೀರಾ ದರಿದ್ರವಾಗಿರುತ್ತೆ. ಅದಕ್ಕಿಂತ ದರಿದ್ರವಾದ ಬಾತ್ ಇನ್ನೊಂದು ಕಡೆ ಎಲ್ಲೂ ಸಿಕ್ಕಲ್ಲ. ಸೊ ಅದ್ರ ಕಥೆ ಇನ್ನೊಂದು ಹೇಳ್ತೀನಿ. ಒಂದ್ಸರಿ ಹೇಳಿದ್ದೀನಿ, ಸುಮಾರು ಸರಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಬರ್ತಾನಲ್ಲ ಹುಡುಗ ಅವನು ಆ್ಯಕ್ಚುಲಿ ಅವನೇ ಫಸ್ಟ್ ಇದರಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೆ. ಅಲ್ಲಿ ಪಾರ್ಕಲ್ಲಿ ನಾನು ಮಲಗಿದ್ದಾಗ ಬಂದು ನನ್ನ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಮಲಗ್ತಿದ್ದಾನೆ ಅವನೇ ಬಡ್ಡೆಗ ಫಸ್ಟು. ಅಲ್ಲಿಂದ ಶುರು ಆಗೋದು. ಅಲ್ಲಿ ಪಂಚೆ ಹೋಗ್ತಾ ಇದ್ದಾನಲ್ಲ ಅಲ್ಲಿ ಆ್ಯಕ್ಚುಲಿ ಅಲ್ಲಿಂದನೂ ಬಂದ ಕವರ್ ಆಗಿದೆ ಅಂದ್ಕೊಳ್ತೀನಿ. ಅವನು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕುಡ್ದು ಓಲಾಡ್ತಿದ್ನಲ್ಲ ಅವನು. ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಏನೋ ಇಂಟೀರಿಯರ್ ನಡೀತಾ ಇತ್ತು. ಅಂದರೆ ನಾಳೆ ಇದಲ್ವ ವರ್ಧಂತಿ ಚಾಮುಂಡೇಶ್ವರಿ ಆಷಾಢ ಶುಕ್ರವಾರ ಅಲ್ವಾ, ಕಡೆಯದೋ 3ನೇದೋ ಗೊತ್ತಿಲ್ಲ, ಇನ್ನೂ ಒಂದು ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾಳೆ ಅಂತೂ ಇದೆ ಗ್ಯಾರಂಟಿ. ಸೊ ಅದರದ್ದು ಕೆಲಸ ನಡೀತಾ ಇತ್ತು. ಇಲ್ಲಿ ನಾನು ಪಾರ್ಕ್ ಒಳಗಡೆ ಹೋದ್ನಲ್ಲ ನೀರು ಕುಡಿಯೋಕೆ ಹೋದ್ನಲ್ಲ ಅವಾಗ ಒಳಗಡೆ ಹೋಗಿದ್ದು. ಇವಾಗ ಈಚೆ ಬರ್ತಾ ಇದ್ದಾರೆ. Holy shit. ಅದ್ರ ಕಡೆಯಿಂದ ಹೋದ ಅಲ್ಲಿವರೆಗೆ ಹೋಗಿದ್ದು ಮತ್ತೆ ವಾಪಸ್ ಹೋಗ್ತಾ ಇರೋದು.
ಅವರಿಬ್ಬರು ಕೂತಿರೋ ಸ್ಟೈಲ್ ನೋಡು, ಗೋಲ್ಡನ್ ಫಾರ್ಮುಲಾ. ಆಲ್ರೆಡಿ ಬೆನಕಾ ಗೋಲ್ಡ್ ಕಂಪನಿಗೆ ಯಾರೋ ಮಾಡ್ತಿರಲ್ಲ, ಸುಮಾರಾಗಿ ಅಂಬರೀಷ್ ಇರಬೇಕು ಅನಿಸುತ್ತೆ, ಯಾವುದೋ ಒಂದು ಮಾಡ್ತಾರೆ. ಸ್ಟೋರಿ ಹೇಳ್ತೀನಿ. ಇಲ್ಲಿ ದೇವಸ್ಥಾನ ಪೂಜಾರಿ ಇದ್ದೇನಲ್ಲ ಅವಯ್ಯ, ಮಧ್ಯಾಹ್ನ ಕರೆದ್ಬಿಟ್ಟು ಇದು ಕೊಡಿ, ಏನೋ ದುಡ್ಡು ಕೊಟ್ಬಿಟ್ಟು ಇದು ತಗೊಬನ್ನಿ ಅಂತಾನೆ, ಏನು ದೋಸೆ ತೊಗೊಬಂದು ಕೊಡಿ ಸ್ವಲ್ಪ ಅಂದ. ಆ್ಯಕ್ಚುಲಿ ನಾನು ಇಲ್ಲ ಕೆಲಸ ಇದೆ ಏನೋ ಮಾಡ್ತಾಯಿದ್ದೀನಿ ಅಂತ ಹೋಗಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಈಗ ಅವಾಗಿಂದ ಇದು ಪಂಚಗಳ ಅವಳಿ ಸ್ಟಾರ್ಟ್ ಆಯಿತು. ಅಂದರೆ ಈ ಹುಡುಗರು ಪಂಚ ಹಾಕ ಓಡಾಡೋದು, ಹುಡುಗರೇ ಅಂತಲ್ಲ, ಇದರಿಂದನೂ ಅಷ್ಟೇ, ಅದು ಅಡ್ಡಾಡಕ್ಕೆ ಓಡಾಡೋದು ಹೋಟೆಲಿದ್ದ ಪಂಚೆ ತೋರಿಸ್ಕೊಂಡು ಓಡಾಡೋದು, ಇದರ ಸಂಖ್ಯೆ ಜಾಸ್ತಿ ಆಯಿತು. ಆ್ಯಕ್ಚುಲಿ ಬಿಳಿ ಪಂಚೆ ಫಸ್ಟ್ ಕೋಟ್ ಮಾಡ್ಕೊಂಡಿರೋದು ಇವನು, ಯಾರು, ಚಾಮುಂಡಿ ಬೆಟ್ಟದ ಪೂಜಾರಿ ಕೃಷ್ಣ. ಸೊ ಅದಾದಮೇಲೆ ಈ ಹುಡುಗ ಇವೆಲ್ಲಿ ಕೆಲಸ ಮಾಡೋ ವ್ಯಕ್ತಿ ಕೂಡ ಶಶಿಧರ ದೀಕ್ಷಿತ್ ನೆಟ್ವರ್ಕಲ್ಲಿ ಕೆಲಸ ಮಾಡೋದು. ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಅಂದರೆ ಪೊಗರು 45A1338 ಆ ಗಾಡಿ ಮೇಲೆ ಪೊಗರು ಅಂತ ಇದೆ. ರೈಟ್ ಟೈಮಿಗೆ ಬರ್ತದೆ, ಸರಿಯಾಗಿ ಟೈಮ್ಗೆ ಬರ್ತದೆ. ಅದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಪ್ರಕಾಶ್ಗೆ ಫೋನ್ ಮಾಡಿ ಬಂದರು ಪಿಕ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವನಿಲ್ಲ, ಆಗಲ್ಲ ನವೀನ್ ನಂದು ಒಂದೇ ಸರಿ ಆಗಲ್ಲ ನವೀನ್, ಸ್ಟ್ರಿಕ್ಟಾಗಿ ಹೇಳ್ಬೇಡ. ಸೊ ಕಡ್ಡಿ ತುಂಡು ಮಾಡ್ದಂಗೆ ಇನ್ನೊಂದು ಸರಿ ಕೇಳಲೇಬಾರ್ದು, ನಾನು 6 ರೇಂಜಲ್ಲಿ ಹೇಳ್ದೆ. ಸೊ ಈಗೇನು ಕತೆ ಅಂದರೆ ಅದೇ ನಾನೀಗ ದೇವಸ್ಥಾನದವ್ರಿಗೆ ಇತ್ತಂದು ಕೊಡೋಕ್ಕಾಗಲ್ಲ ಅಂದಲ್ಲ, ಮಸಾಲೆ ದೋಸೆ ತೊಗೊಬಂದು ಕೊಡೋಕ್ಕಾಗಲ್ಲ ಅಂದಲ್ಲ, ಅದಕ್ಕೆ ಪ್ರಕಾಶ್ ನನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ದೆ. ಅವಯ್ಯ ದೋಸೆ ತಗೊಂಬಂದು ಕೊಡೋಕ್ಕಾಗಲ್ಲ ಅಂದೆಲ್ಲ ಕೂತ್ಕೊಳ್ಳಿ ನಂಬಿಟ್ಟು ಹೋದ. ಅಂದರೆ ಪೂರ್ತಿನಿ ಏನು ಕೆಲಸ ಮಾಡ್ತಲ್ಲ ಅಂತ ಬಂತು ನನಗೆ. ಯಾರು ಕಾಣ್ದಿರೋ ಪೂಜಾರಿಗಳ 25 ವರ್ಷದಿಂದ ಫೇಸ್ ಮಾಡ್ತಾಯಿದ್ದೀನಿ ಇವ್ರನ್ನ. ಕ್ಲೈಮ್ಯಾಕ್ಸಿಗೆ ಬಂದವರೇ ಬಡ್ಡೆ ಇಟ್ಲು. ಏನೋ ಶ್ರುತಾ ಬಳ್ಳಾಳ್, ರಾಕೇಶ್ ಸ್ಟಾರ್, ಯಶ್, ನಿಖಿಲ್ ಕುಮಾರಸ್ವಾಮಿ ಇಂಥವ್ರಿಂದ 1 ವರ್ಷ ನುಂಗಿ, ಎಕ್ಸ್ಟ್ರಾ 1 ವರ್ಷ ನುಂಗಿ ನೀರು ಕೊಡ್ಬಿಟ್ಟವ್ರೆ. ಲಕ್ಷ್ಮಮ್ಮ ಮತ್ತು ಐಶ್ವರ್ಯ ಅರ್ಜುನ್ ಅಂಥವ್ರಿಂದಾಗಿ ಅರ್ಧಂಬರ್ಧ ಈಗ ಆಲ್ರೆಡಿ ಸೆಕೆಂಡ್ ಇಯರ್ ಕೂಡ ಫ್ಯೂಚರಲ್ಲೂ ಒಂದು 6 ತಿಂಗಳು ಮೇಲೆ ಆಗಿದೆ, 8 ತಿಂಗಳೀಗ. ಸೊ ನನ್ನ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಓಪನಿಂಗ್ ಆಗ್ಬೋದು. ಸೊ ನೋಡೋದ ಅವಾಗ ಅದೇನಾಗುತ್ತೆ. ಓಪನಿಂಗ್ ಡೇನೇ ಎಲ್ಲ ವಿಕೆಟ್ ತಗೋತೀನಿ ನಾನು, ಅದಂತೂ ಗ್ಯಾರಂಟಿ. ಬಸ್ಸಲ್ಲಿ ಹೋದ್ರು ನರಕ ಯಾತನೆ ಇರುತ್ತೆ ಬಸ್ಸಲ್ಲಿ. ಇವತ್ತು ಹೆವಿ ಕ್ರೌಡ್ ಇರುತ್ತೆ, ಹೆವಿ ಅಂದರೆ ಹೆವಿ ಕ್ರೌಡು. ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇರ್ತದೆ ಗ್ಯಾರಂಟಿ. ಅದು ಹೋಗೋದು ನೋಡಿ ಹೆಂಗೆ ನೋಡ್ಕೊಂಡು ಹೋಗ್ತಾನೆ ನಾನು ಗಾಡೀಲಿ ಹೋಗ್ತಿದ್ಮೇಲೆ. ಯಾವಳ ಹಾಗೆ ಹೈ ಬೀಮ್ ಮಾಡ್ಕೊಂಡು ನಿಂತೊಳ ನೋಡೋರು, ಹತ್ರ ಗಾಡಿ ನಂಬರ್ ಓದೋಕ್ಕಾಗಲ್ಲ. ಬಿಕಾಸ್ ಈಗ ಹೆಡ್ಲೈಟ್ ಕರೆಕ್ಟಾಗಿ ನನ್ನ ಕಡೆಗೆ ತಿರುಗಿಸಿದ್ದಾಳೆ, ಗಾಡಿ ನಂಬರ್ ಓದೋಕ್ಕಾಗಲ್ಲ. ಹತ್ರ ಬರೋಗ ಗಾಡಿ ನಂಬರ್ ಓದೋ ಪ್ರಯತ್ನ ಮಾಡ್ತೀನಿ. ಊಟದ್ದು ಇಲ್ಲಿ ಅವನು ಗೋಲ್ಡನ್ ಫಾರ್ಮುಲಾ ಊಟ ಮಾಡುವಲ್ಲಿ ಅಂತ. ಜುಪಿಟರ್ ಗುರುಗ್ರಹ ಡಾಕ್ಟರ್ ರಾಜ್ಕುಮಾರ್ ಹೆಂಗೆ ಮೊದಲು ಹೇಳ್ಸೋಣ. ಡಾಕ್ಟರ್ ರಾಜ್ಕುಮಾರ್ ಆಟೋ ಇದೆ, ಅದು ಆಟೋ ಡಾಕ್ಟರ್ ರಾಜ್ಕುಮಾರ್ ಫೋಟೋ ಇದೆ. ಏನಕ್ಕೆ ತೋರಿಸ್ತಾ ಇರೋದಂದರೆ ಈಗ ಆಲ್ರೆಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಮುಗಿಯೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕುಮಾರ್ಗಳು ಎಷ್ಟೊಂದು ಜನ ಇದ್ದಾರೆ, 3-4 ಜನ ಕುಮಾರ್ಗಳಿದ್ದಾರೆ. ಅಲ್ಲಿ ಊರಲ್ಲೆಲ್ಲ ಅವ್ರ ಮಗನ ಹೆಸರು ಕೂಡ ಕುಮಾರ್. ಇದರೊಳಗಡೆ ದೇವಸ್ಥಾನದ ಒಳಗಡೆ 2 ಕುಮಾರ್ಗಳಿದ್ದಾರೆ, ಅದೆಲ್ಲ ಇಟ್ಗೆಗುಡು ಕುಮಾರ್ ಒಬ್ಬ ಇದ್ದಾನೆ. ಸೊ ಒಟ್ಟು 4 ಜನ ಕುಮಾರ್ಗಳಿದ್ದಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟರು. ಸೊ ಅದು ಆ ಕಡೆ ಇರಲಿ. ಸದ್ಯಕ್ಕೆ ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಇನ್ನೊಂದು ಏನು HD ಕುಮಾರಸ್ವಾಮಿ ಕುಮಾರ್ ಜೊತೆಗೆ ಇನ್ನೊಂದೇನೆಂದರೆ ಡಾಕ್ಟರ್ ಒಳಗಡೆ ಕುಮಾರ್, ಇನ್ನೊಂದೇನೋ ಹೆಸರೇನಪ್ಪ, ವಿಷ್ಣು ಅಂತ ಒಬ್ಬ ಇದ್ದಾನೆ. ಇನ್ನೊಬ್ಬ ಶಿವರಾಜ್, ಅದೇ ಎಣ್ಣೆ ಹೊಡ್ಕೊಂಡು ಓಡಾಡ್ತಾನೆ, ಅರ್ಚಾಡ್ಕೊಂಡು ಓಡಾಡೋನು ಶಿವರಾಜು. ಎಣ್ಣೆ ಹೊಡ್ಬಿಟ್ಟು ಫುಲ್ ಸೈಲೆಂಟಾಗಿ ಮರಗಳ ಜೊತೆ ಮಾತಾಡ್ತಾನಲ್ಲ ಅವನು ವಿಷ್ಣು. ಅದು ಆ್ಯಕ್ಚುಲಿ EF3676 ಗಾಡಿ. ಅದು ವೀಡಾ ಹೋಯ್ತಲ್ಲ ಅವತ್ತು, ಇಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತ್ಕೊಂಡಿಲ್ಲಲ್ಲ ಅವಳು. ಬಿಡಿಯಾ ಘಟರಾಕ್ಷಸ ಸಾರಿ ರಾಕ್ಷಸ ಕಾಯ. ಇದರಲ್ಲಿ ಊಟ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಹಾಸ್ಪಿಟ್ಲಿಗೆ ಮುಂಭಾಗ, ಅವನು ಸ್ವಲ್ಪ ನೋಡೋಕ್ಕೆ ಇವನ ಥರನೇ ಇದ್ದಾನೆ. ಯಾರು ಸುರೇಶ್ ಬಲಂಗುಚ್ಚಿ, ಅವನು ಮ್ಯಾಕ್ಸ್ ಮಂಜಾಳ ಬಲಂಗುಚ್ಚಿ. ಅವ್ನು ನೋಡಬೇಕಿತ್ತು ಗುರು. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಮಂಜುನಾಥ್ ಇದ್ದಾರಲ್ಲ, ಮಂಜುನಾಥ್ ಹೊಗೆ ನೋಡಿದ್ರು. 9738 ಇರಬೇಕು, ನಾಟ್ ಇಳಿಸೋಗಿದೆ ನಂಬರಲ್ಲ. ಮಂಜುನಾಥ್ ಥರ ಇದನ್ನು ನೋಡೋಕೆ ಅವನು. ನಾನು ಚಾಮುಂಡಿ ಬೆಟ್ಟ ನೆಟ್ವರ್ಕಲ್ಲಿ ಕೆಲಸ ಮಾಡೋದು. ನಿಂತ್ಕೊಂಡಿರೋದು KA55W6602
ಒಡೆಯರ್ ಸೀರೀಸ್ ಗಾಡಿ ಅದು ಬಾಂಡ್ಲಿ ಗುರು ಜುಪಿಟರ್ ಬಿಷಪ್ ಚಾಮುಂಡಿ ಬೆಟ್ಟದ ರಾಜಗುರುಗಳು. ಯಾವರು ಸರ್? ಯಾವರು? ಬನ್ನೂರು. ಬನ್ನೂರು. ಘಮ 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 ಅಂತವ್ರೆ, ಘಮ 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 ಅಂತಿದ್ರೆ ಅಂದೆ. ಏನಿಲ್ಲ ಸರ್, ಇದು ಮ್ಯಾಕ್ಸಿಮಮ್ ಹೇಳಬಲ್ಲ, ಏನಿಲ್ಲ. ಅದಕ್ಕೆ ಒಂದು 4 ಕ್ವಾರ್ಟರ್ ಜಾಸ್ತಿ ಹಾಕ್ಬಿಟ್ರಾ? 4 ಕೊಡ್ಬೇಕು ಸರ್, 4 ಕೊಟ್ಟು ಜಾಸ್ತಿ ಇಲ್ಲ. ಹಾಂ 4 ಕೊಡಬೇಕು, ಊಟ ಮಾಡ್ತೀವಿ. ಈಗ ಊಟ ಕೊಡುವಾಗ ಸಾಂಬಾರಿಲ್ಲ, ಅನ್ನ ಇದೆ ತಗೊಂಡು. ನಾನು ಆ್ಯಕ್ಚುಲಿ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಅಲ್ಲೇ ನಿಂತ್ಕೊಳ್ತೀನಿ, ಅದಕ್ಕೋಸ್ಕರ ಫಸ್ಟೇ ಜಾಗ ಬ್ಲಾಕ್ ಮಾಡ್ಕೊಂಡಿರೋದು. ಎಂಥ ಕಳ್ಳ ನನ್ನ ಮಕ್ಕಳು ಇರ್ಬೇಕಲ್ಲ ಅಕ್ಕ ಅಂತ ಹೇಳೋದು. ಆರ್ಗನೈಸ್ಡ್ ಇದೆಲ್ಲ. ಪಾದಗಳು ತೋರಿಸ್ತಾರೆ, ಪಾದಗಳು. ಪೊಲೀಸು ಅದು ಆ್ಯಕ್ಚುಲಿ ಅವನು ಶ್ರುತಬಳ್ಳಾಳ್ ಬೆಲ್ಲೆ ಬಾಟ್ಲಿ ಹಿಡ್ಕೊಬಿಡ್ತಾರೆ. ಅವನು ಮೀಡಿಯಾದವನು. ನಾನು ಯಾವಾಗಲೂ ಊಟ ಮಾಡ್ಬೇಕಾದ್ರೆ ಮುಂದೆ ಓಡಾಡ್ತಿದ್ದೆ ಅವನು. ಇಲ್ಲಿ ಹೋಗ್ತಾ ಇರೋದು ಗಾಡಿ ಶ್ರುತಬಳ್ಳಾಳ್ ಗಾಡಿ ಓಡಿಸ್ತಾಳಲ್ಲ, ಸೇಮ್ ಕಲರ್ ಸೇಮ್ ಗಾಡಿ ಸೇಮ್ ಮಾಡಲು ಬೇರೆ ಇರ್ಬೋದು ಒಟ್ಟಲ್ಲಿ. ಹಾಂ ಬಲೀನೋ ಸೇಮ್ ಕಲರು. ಶಬ್ದ ಅಲ್ಲಿ ಏನಕ್ಕೆ ಪ್ರೆಷರ್ ಬಿಲ್ಡ್ ಮಾಡ್ತಿರೋದು ಅಂದರೆ ಬಸ್ ಹತ್ಕೊಂಡು ಹೋಗಲಿ ಅಂತ. ಬಸ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮೈಸೂರು ಬನ್ನೂರಿಗೆ. ಸೊ ಈಗ ನನ್ನನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಸಾಕಷ್ಟು ಸುಲಭ ಆಗುತ್ತೆ, ಅದಕ್ಕೋಸ್ಕರ ಪ್ರೆಷರ್ ಬಿಲ್ಡ್ ಮಾಡ್ತಿರೋದು ಬಸ್ ಹತ್ಕೊಂಡು ಹೋಗಲಿ ಅಂತ. ನಂತರ ಬ್ಯಾಟ್ರಿ ಇಲ್ಲ ಆ್ಯಕ್ಚುಲಿ, ಹೆಚ್ಚಿಗೆ ಕವರ್ ಮಾಡೋಕ್ಕೋಗಲ್ಲ. ದೇವಸ್ಥಾನದವರು ತೊಂದರೆ ಕೊಡ್ತಾರೆ, ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್. ನಾನು ದೇವಸ್ಥಾನದವ್ರಿಗೆ ಅದು ಆ್ಯಕ್ಚುಲಿ ಕವರ್ ಮಾಡಬೇಕಾಗಿತ್ತು. ನಾನು ಅವಯ್ಯ ಇದನ್ನೆಲ್ಲ ದೋಸೆ ತಂದುಕೊಡು ಅಂತ ಹೇಳಿದ್ನಲ್ಲ, ಅದನ್ನು ಕವರ್ ಮಾಡಬೇಕಾಗಿತ್ತು. ನಾನು ಕವರ್ ಮಾಡಿದರೆ ಸಾಕದು ಯೂಸ್ಫುಲ್ ಆಗಿರ್ತಿತ್ತು. ಅಲ್ಲಿ ನೋಡೋ ಒಂದು ಕೂತ್ರದ ಮುಂದೆ ಗಾಡಿ ನಿಲ್ಸ್ಕೊಂಡು ಹೋಗೋ ಜಿಪ್ಟರ್ ಗಾಡಿ ಸಾಮಾನು ತೋರಿಸೋದಾಗುತ್ತೆ ಕೂತ್ಕೊಂಡು. ಶೇಪ್ ತೋರಿಸೋದು ಕರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಕ್ಲೀನಾಗಿ ಪ್ಯಾಂಟ್ ಎತ್ಕೊಬಿಟ್ಟು ಕರೆಕ್ಟಾಗಿ ಶೇಪ್ನ ಕರ್ವ್ ಮಾಡ್ತಾರೆ ಬಡಿ ಮಕ್ಕಳು. ನೋಡಬೇಕು ಸಾಕು.